ಯೂತ್ ಕಾಂಗ್ರೆಸ್ನ ಜಿಲ್ಲಾ ಉಪಾಧ್ಯಕ್ಷ. ನನ್ನ ಜೊತೆಗೆ ಯುವ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಶ್ರೀಕಾಂತ್ ಅವರು, ಚೌಡಪ್ಪ ಮತ್ತು ಪ್ರೇಮ್ ಕುಮಾರ್ ಅವರು ನಾವು ಇವತ್ತು ಈ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂತಹ ಉದ್ದೇಶ ಏನು ಅಂತಂದ್ರೆ, ಏನು ಇತ್ತೀಚೆಗೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಅಂತ ಹೇಳ್ಬಿಟ್ಟು ಕಾರ್ಯಾಚರಣೆ ಮಾಡಿದೆ. ಆ ಆಪರೇಷನ್ ಸಿಂಧೂರ ಮಾಡಿರುವಂತಹ ಸೈನಿಕರಿಗೆ ಮೊದಲಿಗೆ ನಾವು ಯೂತ್ ಕಾಂಗ್ರೆಸ್ನಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ಈ ಒಂದು ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಕೋಲಾರದ ಶಾಸಕರಾಗಿರುವಂತಹ ಕೊತ್ತೂರು ಜಿ ಮಂಜುನಾಥ್ ರವರು ಏನು ಹೇಳಿಕೆಯನ್ನು ಕೊಟ್ಟಿದ್ರೆ, ಆ ಹೇಳಿಕೆಯನ್ನ ಕೆಲ ಮಾಧ್ಯಮಗಳು ಮತ್ತು ವಿರೋಧ ಪಕ್ಷಗಳು ಅನವಶ್ಯಕವಾಗಿ ಇವತ್ತು ವಿವಾದ ಅಂತ ಹೇಳ್ಬಿಟ್ಟು ಆ ಹೇಳಿಕೆಯನ್ನ ತಿರುಚಿ ಇವತ್ತು ಸುದ್ದಿ ಮಾಡಿ ಅವರ ಘನತೆಗೆ ಧಕ್ಕೆ ಮಾಡುವಂತ ಮತ್ತು ಅವರ ಹೇಳಿಕೆಯನ್ನೇ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದನ್ನ ನಾವು ಯೂತ್ ಕಾಂಗ್ರೆಸ್ನಿಂದ ಮೊದಲಿಗೆ ಖಂಡನೆಯನ್ನ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಇವತ್ತು ನಾವು ಕೇಳಲಿಕ್ಕಿರುವಂತದ್ದು, ಇಡೀ ಭಾರತ ದೇಶದ ಜನರು ಇವತ್ತು ಕೇಳ್ತಿರುವಂತ ಪ್ರಶ್ನೆಗಳನ್ನೇ ಇಲ್ಲಿನ ಸ್ಥಳೀಯ ಶಾಸಕರಾದಂತ ಮಾನ್ಯ ಕೊತ್ತೂರು ಜಿ ಮಂಜುನಾಥ್ ಅವರು ಕೂಡ ಕೇಳಿರುವಂತದ್ದು. ಇವತ್ತು ಬಿಜೆಪಿಯ ಕೆಲ ನಾಯಕರು ಮತ್ತು ಕೆಲವು ಮಾಧ್ಯಮಗಳು ಇವತ್ತು ವಿವಾದಾತ್ಮಕ ಹೇಳಿಕೆ ಅಂತ ಹೇಳ್ಬಿಟ್ಟು ಅದನ್ನ ವಿಡಂಬನೆ ಮಾಡಿ ಇವತ್ತು ಅವ್ರ ವಿರುದ್ಧವಾದಂತಹ ಟ್ರೋಲ್ ನಡೀತಾ ಇದೆ. ಮತ್ತು ಇಲ್ಲಿನ ಕೆಲ ಸ್ಥಳೀಯ ಬಿಜೆಪಿ ನಾಯಕರು ಕೂಡ ಅವರ ವಿರುದ್ಧವಾಗಿ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಡ್ಲಿಕ್ಕೆ ಹೋಗಿದ್ದಾರೆ. ಇದನ್ನ ನಾವು ಮೊದಲಿಗೆ ಖಂಡಿಸ್ತಾ ಇದ್ದೀವಿ. ಕೊತ್ತೂರು ಜಿ ಮಂಜುನಾಥ್ ಅವರು ಮಾತಾಡಿರುವಂತಹ ಒಟ್ಟು ವಿಡಿಯೋನ ನಾವು ಗಮನಿಸಿದೀವಿ. ಅವರು ಎಲ್ಲಿಯೂ ಕೂಡ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ, ದೇಶದ ಸೈನಿಕರಿಗೆ ಸಂಬಂಧಪಟ್ಟಂಗೆ ಎಲ್ಲಿಯೂ ಕೂಡ ಅಗೌರವವಾಗಿ ಅವರು ಮಾತಾಡಿಲ್ಲ. ಬದಲಿಗೆ ಮಾತಾಡಿರುವಂತದವರು ಏನು ಅಂತಂದ್ರೆ, ಇವತ್ತು ಆಳ್ವಿಕೆ ಮಾಡುತ್ತಿರುವಂತಹ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯಗಳೇನಿದ್ದಾವೆ ಮತ್ತು ರಕ್ಷಣಾ ವ್ಯವಸ್ಥೆಯಲ್ಲಾಗಿರುವಂತಹ ಲೋಪದೋಷಗಳನ್ನು ಅವರು ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಸರ್ಕಾರವನ್ನು ಪ್ರಶ್ನೆ ಮಾಡಿದ ತಕ್ಷಣನೇ ಅದು ಸೈನ್ಯವನ್ನು ಪ್ರಶ್ನೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅದನ್ನ ತಿರುಚಿ ಇವತ್ತು ಬಿಜೆಪಿಯವರು ಟ್ರೋಲ್ ಮಾಡ್ತಾರೆ. ನೋಡಿ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳಲ್ಲಿ ಹಲವಾರು ಸರ್ಕಾರಗಳು ಬಂದಿದ್ದಾರೆ, ಹಲವಾರು ನಾಯಕರು ಬಂದಿದ್ದಾರೆ. ಇವತ್ತು ಮೋದಿ ಅಂತ ನಾಯಕ ಇದ್ದಾನೆ, ಇವತ್ತು ಮೋದಿ ಅಂತ ನಾಯಕ ಇರ್ತಾರೆ, ನಾಳೆ ಬೆಳಿಗ್ಗೆ ಅವರು ಹೋಗ್ತಾರೆ. ಆದ್ರೆ ಭಾರತ ದೇಶದಲ್ಲಿ ಪರ್ಮನೆಂಟ್ ಆಗಿರೋದು ಯಾವುದು ಅಂದ್ರೆ ಅದು ಸೈನ್ಯ. ಆ ಸೈನ್ಯ ಇವತ್ತು ಮಾಡಿರುವಂತಹ ಕಾರ್ಯಾಚರಣೆ ನಾವೆಲ್ಲಿಯೂ ಕೂಡ ಅವಮಾನ ಮಾಡಿಲ್ಲ. ನೋಡಿ, ಈ ಪೆಹಲ್ಗಾಮ್ನ ದಾಳಿ ಆದಂತ ನಂತರದಿಂದ ಹಿಡ್ಕೊಂಡು ಇಲ್ಲಿ ತನಕ ಕೂಡ ಬಿಜೆಪಿ ಯಾವ ರೀತಿಯ ಒಂದು ಜನರನ್ನ ದಿಕ್ಕು ತಪ್ಪಿಸುವ ರಾಜಕಾರಣ ಮಾಡ್ತಾ ಇದೆ ಅನ್ನುವಂಥದ್ದು ಇವತ್ತು ಜನತೆಗೆ ನಾವು ಸ್ಪಷ್ಟವಾಗಿ ವಿವರಿಸಬೇಕು ಅಂತ ನಾವು ಈ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾ ಇರುವಂತದ್ದು. ಪೆಹಲ್ಗಾಮ್ನ ದಾಳಿ ನಡೆಯಕ್ಕಿಂತ ಮುಂಚಿತವಾಗಿ ನಾವೊಂದು ಮಾತು ಮಾತಾಡಬೇಕು. ನರೇಂದ್ರ ಮೋದಿ ಅವರು 370 ಕಾಲಮ್ ತೆಗೆದಾಗ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟು, ಏನಂದ್ರೆ 370 ಕಾಲಮ್ ತೆಗಿತಾ ಇರುವಂತದ್ದು ನಾವು ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನ ಹತ್ತಿಕ್ಲಿಕ್ಕೆ ಅಂತ. ಆದ್ರೆ 370 ಕಾಲಮ್ ತೆಗೆದ ನಂತರದಲ್ಲಿ ಕೂಡ ಪುಲ್ವಾಮಾ ಅಟ್ಯಾಕ್ ನಡೆದಿದೆ, ಇವತ್ತು ಪೆಹಲ್ಗಾವ್ ಅಟ್ಯಾಕ್ ನಡೆದಿದೆ. 28 ಜನ ಅಮಾಯಕರ ಪ್ರಾಣಗಳು ಕಳ್ಕೊಂಡಿದ್ದಾರೆ. ಈ 28 ಜನ ಅಮಾಯಕರ ಪ್ರಾಣಗಳು ಕಳ್ಕೊಂಡಿರುವಂತ ಈ ಸಂದರ್ಭದಲ್ಲಿ ಇವತ್ತು ಸ್ಥಳೀಯ ಶಾಸಕರು ಪ್ರಶ್ನೆ ಮಾಡ್ತಾರೆ, ಆ 28 ಜನ ಹೆಣ್ಣು ಮಕ್ಕಳ ಮಾಂಗಲ್ಯ ನಾಶ ಆಗಿದೆ, ಆ ಸಿಂಧೂರ ನಾಶ ಆಗಿದೆ, ಅವರಿಗೆ ಇವತ್ತು ಉತ್ತರವನ್ನು ಕೊಡೋದು ಯಾರು ಅಂತ ಹೇಳಿ ಅವರು ಪ್ರಶ್ನೆ ಮಾಡಿರುವಂತದ್ದು. ಅದು ಇವತ್ತು ಜವಾಬ್ದಾರಿ ಇರುವಂತ ಈ ದೇಶದ ಪ್ರಧಾನಮಂತ್ರಿ ಆಗಿರ್ಬೋದು, ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಷ್ಟವಾದಂತ ಉತ್ತರವನ್ನು ಇದುವರೆಗೂ ಕೂಡ ಕೊಟ್ಟಿಲ್ಲ. ನಾವು ನೋಡ್ತಾ ಇದೀವಿ, ಪೆಹಲ್ಗಾವ್ ಅನ್ನುವಂಥದ್ದು ಏನ್ ಪ್ರದೇಶ ಇದೆ, ಇವತ್ತು 370 ಕಾಲಂ ತೆಗೆದ ನಂತರದಲ್ಲಿ ಅಲ್ಲಿನ ಇವತ್ತು ಭದ್ರತಾ ವ್ಯವಸ್ಥೆ, ಪೊಲೀಸ್ ಸಿಸ್ಟಮ್ ಆಗಿರ್ಬೋದು, ಮಿಲಿಟರಿ ಸಿಸ್ಟಮ್ ಆಗಿರ್ಬೋದು, ಸಂಪೂರ್ಣವಾಗಿ ಇವತ್ತು ಕೇಂದ್ರ ಸರ್ಕಾರದ ಕೈಯಲ್ಲಿರುವಂತದ್ದು. ಆದ್ರೆ 4 ಜನ ಉಗ್ರಗಾಮಿಗಳು ಬಂದು ಸುಮಾರು 1 ಗಂಟೆ ಕಾಲ 28 ಜನರ ಮೇಲೆ ಗುಂಡಿನ ದಾಳಿ ನಡೆಸಿ ಅವರಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ತನಕ ಕೂಡ ಅಲ್ಲಿ ಯಾವ ಸೈನ್ಯದ ಭದ್ರತೆಗಳು ಹೋಗಿಲ್ಲ ಅನ್ನೋದು ಇವತ್ತು ಸರ್ಕಾರನೇ ಒಪ್ಕೊಂಡಿದೆ. ಭದ್ರತಾ ವೈಫಲ್ಯ ಆಗಿದೆ ಅಂತ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ. ಹಾಗಾದ್ರೆ 4 ಜನ ಉಗ್ರರು ಎಲ್ಲಿ ಹೋದ್ರು ಅನ್ನುವಂಥದ್ದನ್ನೇ ಕೊತ್ತೂರು ಮಂಜುನಾಥ್ ಅವರು ಪ್ರಶ್ನೆ ಮಾಡಿರುವಂತದ್ದು. ಆ ವೈಫಲ್ಯಗಳ ಪ್ರಶ್ನೆ ಮಾಡಿದ ತಕ್ಷಣನೇ ಅದನ್ನ ಸೈನ್ಯದ ವಿರುದ್ಧ ಅಂತ ಹೇಳ್ಬಿಟ್ಟು ತಿರುಚುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ನಿನ್ನೆ ಪ್ರತಾಪ್ ಸಿಂಹ ಅನ್ನುವಂತ ಒಬ್ಬ ಹುಚ್ಚ ಕೊತ್ತೂರು ಮಂಜುನಾಥ್ ಅವ್ರ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಅವ್ರಿಗೆ ಏನ್ ಗೊತ್ತಿದೆ ದೇಶಕ್ಕೆ ಸಂಬಂಧಪಟ್ಟಂಗೆ ಅವ್ರ ಜ್ಞಾನ ಇಲ್ಲ. ಜೊತೆಗೆ ಈ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರು ರಿಯಲ್ ಎಸ್ಟೇಟ್ ಮಾಡ್ಕೊಂಡಿರೋಂತ ಅವ್ರಿಗೆ ಏನ್ ಗೊತ್ತಿದೆ ಅಂತ. ಮಾನ್ಯ ಪ್ರತಾಪ್ ಸಿಂಹ ಅವರೇ, ನಾನು ಹೇಳ್ತೀನಿ, ಕೊತ್ತೂರು ಮಂಜುನಾಥ್ ಅವರಿಗೆ ನಿಮ್ಗಿಂತ ಹೆಚ್ಚಿನ ಲೋಕಜ್ಞಾನ ಮತ್ತು ದೇಶ ವಿದೇಶ ಸುತ್ತಿರುವಂತ ಜ್ಞಾನ ಇದೆ. ಅವ್ರು ಎಲ್ಲಿಯೂ ಕೂಡ ಸೈನ್ಯದ ಬಗ್ಗೆ ಮಾತಾಡಿಲ್ಲ. ಬದಲಿಗೆ ಪ್ರತಾಪ್ ಸಿಂಹ ಇನ್ನೊಂದು ಸ್ಟೇಟ್ಮೆಂಟ್ ನೀವು ಮಾಡಿದಿರಿ, ಏನಂತಂದ್ರೆ ಪಾಕಿಸ್ತಾನದ ಹುಟ್ಟಿಗೆ ಕಾಂಗ್ರೆಸ್ ಕಾರಣ ಅಂತ. ನಿನಗೆ ಪ್ರತಾಪ್ ಸಿಂಹಗೆ ಸವಾಲನ್ನು ಮಾಡ್ತಾ ಇದೀವಿ, ನಾವು ಓಪನ್ ಚಾಲೆಂಜ್ ಮಾಡ್ತಾ ಇದೀವಿ ಯೂತ್ ಕಾಂಗ್ರೆಸ್ ಇಂದ. ಓಪನ್ ಡಿಬೇಟ್ ಬದಲೇ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಟೂ ನೇಷನ್ ಥಿಯರಿ ಅಂತಂದ್ರೆ ದ್ವಿರಾಷ್ಟ್ರ ಸಿದ್ಧಾಂತ, ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ಆಗಬೇಕು ಅಂತ ಹೇಳ್ಬಿಟ್ಟು ಸಿದ್ಧಾಂತವನ್ನು ಮಂಡನೆ ಮಾಡಿದ್ದು ಯಾರು ಅಂತಂದ್ರೆ ವಿ ಡಿ ಸಾವರ್ಕರ್ ಮಂಡನೆ ಮಾಡಿದ ದ್ವಿರಾಷ್ಟ್ರ ಸಿದ್ಧಾಂತವನ್ನ ಅನುಮೋದನೆ ಮಾಡಿದ್ದು ಮೊಹಮ್ಮದ್ ಅಲಿ ಜಿನ್ನಾ. ಹಾಗಾದ್ರೆ ಪಾಕಿಸ್ತಾನದ ಪಿತಾಮಹ ಇವತ್ತು ಕಾಂಗ್ರೆಸ್ ಪಕ್ಷನೋ ನೆಹರು ಅಲ್ಲಪ್ಪ, ನಿಮ್ಮದೇ ಸಂಘ ಪರಿವಾರದ
ವಿ.ಡಿ. ಸಾವರ್ಕರ್ ಪಾಕಿಸ್ತಾನದ ಪಿತಾಮಹ ಅಂತೇಳಿ ಇವತ್ತು ನಾವು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೀವಿ. ಇದೇ ಸಂದರ್ಭದಲ್ಲಿ ಭಾರತ ದೇಶದ ವಿರೋಧ ಪಕ್ಷದ ನಾಯಕರು ದಾಳಿ ಆಗಿದ ತಕ್ಷಣ ರಾಹುಲ್ ಗಾಂಧಿ ಅವರು ಪೆಹಲ್ಗಾವ್ಗೆ ಹೋಗಿ ಅಲ್ಲಿನ ಪರಿಶೀಲನೆ ಮಾಡ್ತಾರೆ. ಸಂತ್ರಸ್ತರ ಕುಟುಂಬಗಳು ಹೋಗಿ ಸಾಂತ್ವನವನ್ನು ಹೇಳ್ತಾರೆ. ವಿರೋಧ ಪಕ್ಷಗಳು ರಾಜಕೀಯ ಮಾಡಬಾರ್ದು, ದೇಶದ ಜೊತೆಗೆ ದೇಶದ ಸರ್ಕಾರದ ಜೊತೆಗೆ ನಿಂತಿರಿ. ಆದ್ರೆ ಆ ಪ್ರತಿ ದಿನಾನೂ ಕೂಡ ಈ ಬಿಜೆಪಿ ಪಕ್ಷದವರು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಿರಂತರವಾದಂತಹ ವಾಗ್ದಾಳಿಗಳನ್ನು ನಡೆಸ್ತಾ ಜನರನ್ನ ದಿಕ್ಕು ತಪ್ಪಿಸ್ತಾ ಇವತ್ತು ಈ ದಾಳಿಯನ್ನೇ ಯಾರು ಹೊಣೆಗಾರರನ್ನಾಗಿ ಮಾಡಿದ್ರೆ ಇವತ್ತು ದಿಕ್ಕು ತಪ್ಪಿಸುವಂತ ಕೆಲಸ ಆಗ್ತದೆ. ಇದು ಒಂದು ಪ್ರಶ್ನೆ ಇರುವಂತದ್ದು. ಇನ್ನು ಎರಡನೇ ಪ್ರಶ್ನೆ ನಮ್ಗೆ ಇರುವಂತದ್ದು, ಆಪರೇಷನ್ ಸಿಂಧೂರವನ್ನ ಏನ್ ಪ್ರಾರಂಭ ಮಾಡ್ತಾ ಅದನ್ನೆಲ್ಲ ನಾವು ವಿರೋಧ ಪಕ್ಷಗಳು ಸೇರಿಕೊಂಡು ಕಾಂಗ್ರೆಸ್ ಪಕ್ಷಗಳು ಕೂಡ ಬೆಂಬಲಿಸ್ತೀವಿ. ಆದ್ರೆ ಏಕಾಏಕಿಯಾಗಿ ಆಪರೇಷನ್ ಸಿಂಧೂರವನ್ನ ನೀವು ನಿಲ್ಲಿಸಿಬಿಟ್ರಿ. ಯಾಕೆ ಅಂತಂದ್ರೆ ಅಮೆರಿಕದ ಅಧ್ಯಕ್ಷರಾದಂತ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆಯಿಂದ ಅವರು ಆಜ್ಞೆ ಕೊಟ್ಟಿದ್ದ ತಕ್ಷಣ ನಿಲ್ಲಿಸ್ಬಿಟ್ರಿ. ನಾವು ಕೇಳ್ತೀವಿ, ಭಾರತ ದೇಶ ಒಂದು ಸಾರ್ವಭೌಮ ದೇಶ. ಸಾರ್ವಭೌಮ ದೇಶದಲ್ಲಿ ಭಾರತ ದೇಶದಲ್ಲಿ ಯುದ್ಧ ನಿಲ್ಲಿಸುವಂತದ್ದು ಈ ದೇಶದ ಸರ್ಕಾರವ ಈ ದೇಶದ ಪ್ರಧಾನಮಂತ್ರಿ ಹೇಳಲಿಕ್ಕೆ ಹೊರತು ನಮ್ಮ ದೇಶದ ಸಾರ್ವಭೌಮತೆಯಲ್ಲಿ ಅಮೆರಿಕ ಯಾಕೆ ಇವತ್ತು ಮಧ್ಯಸ್ಥಿಕೆ ವಹಿಸ್ತಾ ಇದೆ, ಕೈ ಆಡಿಸ್ತಾ ಇದೆ ಅನ್ನುವಂಥದ್ದು ಇವತ್ತು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಟ್ರಂಪ್ ಅವರು ಜಗತ್ತಿನ 5 ದೇಶಗಳಿಗೆ ಹೋಗಿ ಎಲ್ಲ ದೇಶಗಳಲ್ಲಿ ಕೂಡ ನಾನೇ ಪಾಕಿಸ್ತಾನ ಮತ್ತು ಭಾರತದ ಯುದ್ಧವನ್ನು ನಿಲ್ಲಿಸಿದ್ದು ಅಂತ ಹೇಳ್ಬಿಟ್ಟು ಭಾರತ ದೇಶದ ಮಾನ ಮರ್ಯಾದೆ ಹರಾಜಾಗುವ ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಡೆಗೆ ಇವತ್ತು ಟಾಮ್ ಹೊಡಿತಾ ಅದರ ಕ್ರೆಡಿಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ದೇಶವನ್ನು ನಡೆಸ್ತಾ ಇರೋದು ಮೋದಿನ ಅಥವಾ ಟ್ರಂಪ್ ಅನ್ನೋದು ಇವತ್ತು ನಾವು ಪ್ರಶ್ನೆಯನ್ನು ಇವತ್ತು ಮಾಡಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಟ್ರಂಪ್ ಈ ಯುದ್ಧ ಆಪರೇಷನ್ ಸಿಂಧೂರ ಆಗಿದ ತಕ್ಷಣ ಇವತ್ತು 4 ಪ್ರಶ್ನೆಗಳನ್ನ ಟ್ರಂಪ್ ಈ ದೇಶದ ಮುಂದೆ ಜನರ ಮೇಲೆ ದಾಳಿಯನ್ನು ನಡೆಸಲಿಕ್ಕೆ ಇಟ್ಟಿದ್ದಾರೆ. ಒಂದು ಅಂತ ಏನಿದೆ ಅದು ತಯಾರಿಕೆಯನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಸ್ಟೇಟ್ಮೆಂಟ್ ಅನ್ನ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಅದೇ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಅಮೆರಿಕದ ವಸ್ತುಗಳಿಗೆ ಯಾವುದೇ ರೀತಿಯ ಸುಂಕವನ್ನು ವಿಧಿಸಬಾರದು ಅಂತ ಹೇಳ್ಬಿಟ್ಟು ಅವರಷ್ಟು ಅವರೇ ಘೋಷಣೆಯನ್ನು ಮಾಡ್ಕೊಂತಾರೆ. ಇನ್ನು 3ನೇ ಪ್ರಶ್ನೆ, ಈ ದೇಶದ ಅಗರ್ಭ ಶ್ರೀಮಂತ ಕಾರ್ಪೊರೇಟ್ ಕುಲದ ಅಂಬಾನಿ ಅವರು ನಿನ್ನೆ ಹೋಗ್ಬಿಟ್ಟು ಕತಾರ್ನಲ್ಲಿ ಟ್ರಂಪ್ ಅವರನ್ನ ಭೇಟಿಯಾಗ್ತಾರೆ. ಈ ಎಲ್ಲವನ್ನು ನೋಡಿದಾಗ ನಮ್ಗೆ ಅನಿಸುವಂತದ್ದು ಏನು ಅಂತಂದ್ರೆ ಎಲ್ಲೋ ಒಂದು ಕಡೆಗೆ ನಮ್ಮ ನರೇಂದ್ರ ಮೋದಿ ಸರ್ಕಾರ ಇವತ್ತು ಅಂತಾರಾಷ್ಟ್ರೀಯ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಟ್ರಂಪ್ ನ ಪರವಾಗಿ ಈ ದೇಶದ ಕಾರ್ಪೊರೇಟ್ ಕಂಪನಿಗಳ ಒಂದು ಒತ್ತಡಕ್ಕೆ ಮಣಿದು ಇವರು ಕದನ ವಿರಾಮ ಮಾಡಿದರೆ ಹೊರತು ದೇಶದ ಜನರಿಗೆ ರಕ್ಷಣೆ ಕೊಡೋ ನಿಟ್ಟಿನಲ್ಲಿ ಅಲ್ಲ ಅನ್ನುವಂಥದ್ದು ಇಲ್ಲಿ ಪರಿಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತಾ ಇದೆ. ಇಂತಹ ಒಬ್ಬ ತಲೆಗೆಟ್ಟಂತಹ ಒಂದು ಭಾರತ ದೇಶ ಸಾರ್ವಭೌಮತೆ ಹಾಳು ಮಾಡ್ತಿರುವಂತಹ ಟ್ರಂಪ್ ನ ಪರವಾಗಿ ಈ ದೇಶದ ಪ್ರಧಾನಮಂತ್ರಿ ಹೋಗಿ ಮೊನ್ನೆ ಚುನಾವಣಾ ಪ್ರಚಾರ ಅಮೆರಿಕದಲ್ಲಿ ಮಾಡಿದ್ರು. ಏನಂತ ಹೇಳಿದ್ರು, ಮೈ ಫ್ರೆಂಡ್ ಇಂಡಿಯಾ ಕಾ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ತಾರೆ. ಅಂದ್ರೆ ಇಂಥ ಟ್ರಂಪ್ ಭಾರತ ದೇಶದ ಸಾರ್ವಭೌಮತೆ ಹಾಳು ಮಾಡಿ ಭಾರತ ದೇಶದ ಹಿತಾಸಕ್ತಿಗೆ ಧಕ್ಕೆಯನ್ನು ತಂದು ಇವತ್ತು ಭಾರತ ದೇಶದಲ್ಲಿ ಜನರು ಯೂಸ್ ಮಾಡುವಂತ ಔಷಧಿಗಳ ಬೆಲೆಗಳನ್ನ ಏರಿಕೆ ಮಾಡಬೇಕು ಅಂತ ಹೇಳ್ತಾರಂತ, ಆಪಲ್ ಕಂಪನಿಯನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರಂತ, ತೆರಿಗೆ ಇಂದಿರ ಅಮೆರಿಕ ವಸ್ತುಗಳು ಮಾರಾಟ ಮಾಡಬೇಕು ಅಂತ ಹೇಳ್ತಾರಂತ ಟ್ರಂಪ್ಗೆ ಯಾಕೆ ಇಲ್ಲಿ ತನಕ ಕೂಡ ನರೇಂದ್ರ ಮೋದಿ ಸರ್ಕಾರ ಸರಿಯಾದಂತ ಉತ್ತರವನ್ನು ಕೊಡ್ಲಿಲ್ಲ? ಮೋದಿ ಅವರು ಯಾಕೆ ಮೌನವನ್ನು ವಹಿಸಿದ್ದಾರೆ ಅನ್ನುವಂಥದ್ದು ಇವತ್ತು ನಾವು ಇವತ್ತು ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ. ಅದರಿಂದ ಬಂಧುಗಳೇ, ಇಲ್ಲಿ ದೇಶದ ಹಿತಾಸಕ್ತಿಯನ್ನ ನಾವು ಗಮನದಲ್ಲಿಟ್ಟುಕೊಂಡು ನಾವು ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀವಿ ಹೊರತು ಬೇರೆ ಉದ್ದೇಶವನ್ನು ಇಟ್ಕೊಂಡು ಅಲ್ಲ. ಅದರಿಂದ ನಾವು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇರೋಂಥದ್ದು ಏನು ಕೊತ್ತೂರ್ಜಿ ಮಂಜುನಾಥ್ ಅವರು ಹೇಳಿರುವಂತ ಹೇಳಿಕೆ ಏನಿದೆ ಅದು ಒಂದು ಜವಾಬ್ದಾರಿಯುತವಾದಂತ ಜನಪ್ರತಿನಿಧಿಯಾಗಿ 28 ಜನ ಸಾಮಾನ್ಯ ಜನರನ್ನ ಸಾಯಿಸಿದಂತ ಉಗ್ರರನ್ನ ಆ 4 ಜನ ಉಗ್ರರು ಎಲ್ಲಿ ಹೋದ್ರು ಅಂತ ನಾವು ಪ್ರಶ್ನೆ ಮಾಡ್ತಾರೆ. ಅವ್ರನ್ನ ಹಿಡೀರಿ, ಅವ್ರನ್ನ ಗಲ್ಲಿಗೆ ಹಾಕ್ತೀರಾ, ಅವ್ರನ್ನ ಏನ್ ಮಾಡ್ತೀರಾ, ದೇಶದ ಜನರ ಪ್ರಶ್ನೆ ಕೇಳ್ತಾರೆ, ಅವ್ರು ಉತ್ತರ ಕೊಡಿ ನಾವು ಕೇಳ್ತಾ ಇದ್ರು ಬಿಟ್ರೆ ನಾವಿನ್ನು ಬೇರೆದೇನು ಮಾತಾಡ್ತಾ ಇಲ್ಲ. ಇನ್ನು 2ನೇ ಪ್ರಶ್ನೆ ನಮ್ದಿರೋಂಥದ್ದು, ಇವತ್ತು ಬಿಜೆಪಿ ಅವ್ರು ನಮ್ಮ ಮೇಲೆ ಒಂದು ದಾಳಿಯನ್ನು ಮಾಡ್ತಾ ಇದ್ದಾರೆ. ಈ ಮುಂಬೈನ ತಾಜ್ ಹೋಟೆಲ್ ಮೇಲೆ ದಾಳಿ ಮಾಡಿದಂತ 26/11 ದಾಳಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿತು ಅಂತ ನಿಮಗೆ ಹೇಳಲಿಕ್ಕೆ ನೆನಪು ಮಾಡ್ತೀನಿ. ಬಿಜೆಪಿ ಅವರಿಗೆ ಅವತ್ತು ಉಗ್ರರ ದಾಳಿ ನಡೆದಾಗ ಏನು ಅಜ್ಮಲ್ ಕಸಾಬ್ ಅನ್ನುವಂತ ಉಗ್ರರನ್ನ ಜೀವಂತವಾಗಿ ಹಿಡಿದು ಅದನ್ನ ಗಲ್ಲಿಗೆ ಹಾಕಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕದ ಪಾಕಿಸ್ತಾನದ ಭಯೋತ್ಪಾದನೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಿಳಿಸಿಕೊಟ್ಟಂತದ್ದು ಅವತ್ತಿನ ಸರ್ಕಾರ. ಅವತ್ತು ಪ್ರಧಾನಮಂತ್ರಿ ಆಗಿರ್ಬೋದು, ಗೃಹ ಮಂತ್ರಿ ಅವತ್ತು ಆ ಘಟನೆಗೆ ಕ್ಷಮೆಯನ್ನು ಯಾಚಿಸ್ತಾರೆ. ಅವತ್ತು ಮಹಾರಾಷ್ಟ್ರದಲ್ಲಿ ಇದ್ದಂತ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು ಆ ಸಂದರ್ಭದಲ್ಲಿ. ಇವತ್ತು ಇಷ್ಟು ದೊಡ್ಡ ದಾಳಿ ಆದಾಗ, ಸೈನಿಕರು ತೀರ್ಕೊಂಡಾಗ ನೀವು ಯಾರಿಗೆ ಇವತ್ತು ಏನನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಬದಲಿಗೆ ಇವತ್ತು ಸೈನಿಕ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷ ಅವಮಾನ ಮಾಡ್ತಾ ಇದೆ, ಬಿಜೆಪಿ ಪಕ್ಷ ಅವಮಾನ ಮಾಡ್ತಾ ಇದೆ. ಚರ್ಚೆಗೆ ಬರೋಣ. ನಿನ್ನೆ ಕಾಂಗ್ರೆಸ್ ಪಕ್ಷದ ವಿಜಯ್ ಶಾನ್ ಅಂತ ಒಬ್ಬ ಸಂಸದ ಇವತ್ತೇನು ನಮ್ಮ ಸೇನಾಧಿಕಾರಿಯಾಗಿರುವಂತ ಸೋಫಿಯಾ ಕುರೇಶಿ ಅನ್ನುವಂತ ಒಂದು ಹೆಣ್ಣು ಮಗಳು ಇವತ್ತು ದೇಶದ ಸೈನ್ಯಾಧಿಕಾರಿ ಪ್ರೆಸ್ ಮೀಟ್ ಮಾಡ್ತಾರೆ. ಅವರನ್ನ ಧರ್ಮವನ್ನ ಇಟ್ಕೊಂಡು ಅವ್ರಿಗೆ ಅವಮಾನ ಮಾಡಿರೋದಕ್ಕೆ ಸುಪ್ರೀಂ ಕೋರ್ಟ್ ನಿನ್ನೆ ಚೀಮಾರಿ ಹಾಕಿದೆ ಬಿಜೆಪಿ ನಾಯಕರಿಗೆ.